ಬಳಸ್ತಿದ್ದಂತ ಆಯುಧಗಳ ಮಾದರಿಯನ್ನ ಇಟ್ಟಿದ್ದೀವಿ. ಇದು ಏನಿದೆ ಕಟ್ಟಿಗೆ, ಇದು ಬಿರ್ಸಾ ಮುಂಡಾ ಅವರು ಬಳಸ್ತಿದ್ದಂತ ಆಯುಧದ ಮಾದರಿ. ಇದು ಇವರು ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೋಸ್ಕರ ಈ ತರ ಆಯುಧಗಳನ್ನ ಬಳಸ್ತಾ ಇದ್ರು. ಬಿರ್ಸಾ ಮುಂಡಾ ಅವರು ಮಾತ್ರ ಅಲ್ಲ, ಬುಡಕಟ್ಟು ಜನಾಂಗದವರು ಕೂಡ ಇಂಥ ಆಯುಧಗಳನ್ನ ಬಳಸಿ ಅವರು ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇದ್ರು. ಮತ್ತೆ ಇದು ಬುಡಕಟ್ಟು ಜನಾಂಗದವರು ಪ್ರಾಣಿಗಳನ್ನ ಕೊಲ್ಲೋದಕ್ಕೋಸ್ಕರ ಬಳಸ್ತಾ ಇದ್ರು. ಮತ್ತೆ ಬೆಂಕಿಯನ್ನ ಹಚ್ಚೋದ್ರ ಮೂಲಕ ಕಲ್ಲುಗಳನ್ನ ಉಜ್ಜಿದ್ರೆ ಬೆಂಕಿ ಬಗ್ಗೆ ಕೂಡ ಬುಡಕಟ್ಟು ಜನಾಂಗದವರು ಇದರಿಂದ ತಿಳ್ಕೊಂಡ್ರು. ಮತ್ತೆ ಕಬ್ಬಿಣದ ಉಪಯೋಗಗಳನ್ನು ಮಾಡ್ತಾ ಇದ್ರು. ಬುಡಕಟ್ಟು ಜನಾಂಗದವರು ಪ್ರಾಣಿಗಳನ್ನ ಕೊಲ್ಲೋದಕ್ಕೋಸ್ಕರ, ಆಹಾರ ತಯಾರಿಸ್ಕೊಳ್ಳೋದಕ್ಕೋಸ್ಕರ ಈ ಕಬ್ಬಿಣದ ಆಯುಧಗಳನ್ನ ಬಳಸ್ತಾ ಇದ್ರು. ಮತ್ತೆ ಬಿಲ್ಲು ಬಾಣ, ಈ ಬಿಲ್ಲು ಬಾಣವನ್ನ ಪ್ರಾಣಿಗಳನ್ನ ಕೊಲ್ಲೋದಕ್ಕೋಸ್ಕರ ಬಳಸ್ತಾ ಇದ್ರು. ಮತ್ತೆ ಬೇಟೆಯಾಡೋದಕ್ಕೆ, ಪ್ರಾಣಿಗಳನ್ನ ಬೇಟೆಯಾಡೋದಕ್ಕೆ ಬಿಲ್ಲು ಮತ್ತೆ ಈ ಬಾಣವನ್ನ ಉಪಯೋಗಿಸ್ತಾ ಇದ್ರು. ನೆಕ್ಸ್ಟ್ ಬರ್ಚಿ. ಬರ್ಚಿ ನೋಡಿದಿರಲ್ವಾ? ಈ ಬರ್ಚಿನ ಈ ದೂರದಲ್ಲಿರುವಂತ ಪ್ರಾಣಿಗಳನ್ನ ಅವ್ರನ್ನ ಪ್ರಾಣಿಗಳನ್ನ ಆಲಿಸ್ಬಿಟ್ಟು ಅವ್ರು ಕೊಲ್ತಾ ಇರ್ತಾ ಇದ್ರು. ಬುಡಕಟ್ಟು ಜನಾಂಗದವರು ಬಳಸಿದಂತ ಆಯುಧಗಳ ಮಾದರಿಗಳು. ಅರ್ಥ ಆಯ್ತಾ? ಎಲ್ಲ ಆದಿವಾಸಿ ಬುಡಕಟ್ಟು ಜನಾಂಗದವರು ಬಳಸ್ತಿದ್ದ ಆಯುಧಗಳ ಮಾದರಿಗಳು. ಇದೇನಿದೆಯಲ್ಲ ಕಟ್ಟಿಗೆ, ಈ ರೀತಿಯಾದಂತಹ ಮಾದರಿಯ ಕಟ್ಟಿಗೆಯನ್ನ ಬಳಸ್ತಾ ಇದ್ರು. ಬಿರ್ಸಾ ಮುಂಡಾ ಅವರು ಈ ರೀತಿಯ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೋಸ್ಕರ ಈ ರೀತಿಯಾದಂತಹ ಆಯುಧವನ್ನ ಬಳಸ್ತಾ ಇದ್ರು. ಮತ್ತೆ ಇದು ಏನಿದು ಕಲ್ಲು, ಚೂಪಾದ ಕಲ್ಲುಗಳನ್ನ ಇನ್ನು ಆದಿವಾಸಿ ಬುಡಕಟ್ಟು ಜನಾಂಗದವರು ಪ್ರಾಣಿಗಳನ್ನ ಕೊಲ್ಲೋದಕ್ಕೋಸ್ಕರ ಮತ್ತೆ ಬೆಂಕಿಯನ್ನ ಹಚ್ಚೋದಕ್ಕೋಸ್ಕರ ಬಳಸ್ತಾ ಇದ್ರು. ಕಬ್ಬಿಣದ ಆಯುಧಗಳನ್ನ ಪ್ರಾಣಿಗಳನ್ನ ಕೊಲ್ಲೋದಕ್ಕೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ಈ ಕಬ್ಬಿಣದ ಆಯುಧಗಳನ್ನ ಬಳಸ್ತಾ ಇದ್ರು. ಇದು ಬಿಲ್ಲು ಮತ್ತೆ ಬಾಣಗಳನ್ನು ಕೂಡ ಪ್ರಾಣಿಗಳನ್ನ ಬೇಟೆಯಾಡೋದಕ್ಕೋಸ್ಕರ ಮತ್ತೆ ಅವುಗಳನ್ನ ಕೊಲ್ಲೋದಕ್ಕೋಸ್ಕರ, ತಮ್ಮ ರಕ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಈ ಬಿಲ್ಲು ಮತ್ತೆ ಬಾಣಗಳನ್ನ ಉಪಯೋಗಿಸ್ತಾ ಇದ್ರು. ಇನ್ನು ಬಚ್ಚಿಯನ್ನು ಕೂಡ ಈ ದೂರದಲ್ಲಿರುವಂತಹ ಪ್ರಾಣಿಗಳ ಇರೋದನ್ನ ಕಂಡ್ಕೊಂಡು ಆಲಿಸ್ಬಿಟ್ಟು ಅವ್ರಿಗೆ ಬಚ್ಚಿಯಿಂದ ಪ್ರಾಣಿಗಳನ್ನ ಕೊಲ್ತಾ ಇದ್ರು. ಇವು ಆದಿವಾಸಿ ಬುಡಕಟ್ಟು ಜನಾಂಗದವರು ಬಳಸುತ್ತಿದ್ದಂತಹ ಮಾದರಿಯ ಆಯುಧಗಳು. ಪ್ರಾಣಿಗಳನ್ನು ಮಾಡುತ್ತಿದ್ದರು. ಹಿಂದಿನ ಕಾಲದಲ್ಲಿ ಬಳಸುತ್ತಿದ್ದಂತ ಬಚ್ಚಿಗಳಿವು. ಇವು ಚೂಪಾದ ಬಚ್ಚಿಗಳು, ಚೂಪಾದ್ರಿಂದ ಇವನ್ನ ಪ್ರಾಣಿಗಳನ್ನ ಕೊಲ್ತಾ ಇರ್ತಾ ಇದ್ರು. ದೂರದಿಂದ ನೋಡ್ರಿ, ಮರಗಳಿಂದ ಮತ್ತೆ ಕಬ್ಬಿಣ ಕಲ್ಲುಗಳ ಉಪಯೋಗ ಆದಿವಾಸಿ